ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನು ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೊಗೊಂಬಂದಿದ್ದೀನಿ. ಟಾಪಿಕ್ ಏನು ಅಂತಂದರೆ ಪ್ರೆಡಿಕ್ಷನ್ ಹೇಗೆ ನಾವು ಮಾಡಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ಸಬ್ಲಾಡ್ ಅಂದರೆ ಏನೋ, ಸಬ್ಲಾಡನ್ನು ಹೇಗೆ ನೀವು ನೋಡಬೇಕು, KP ಪ್ರಕಾರ ಸಬ್ಲಾಡು ಎಷ್ಟು ಮುಖ್ಯ ಅನ್ನೋ ವಿಚಾರಗಳ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸಿದ್ದೆ. ಅದೇ ರೀತಿಯೇ KP ಪ್ರಕಾರ ನಾವು ಒಂದು ಪ್ರೆಡಿಕ್ಷನನ್ನು ಮಾಡಬೇಕು ಅಂತಂದರೆ ಏನೇನೆಲ್ಲ ನಾವು ನೋಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇವತ್ತು ನಾನು ನಿಮಗೆ ನಮ್ಮ ಆ್ಯಪ್ ಮುಖಾಂತರನೇ ತಿಳಿಸ್ಕೊಡ್ತೇನೆ. ಬ್ರಹ್ಮವೇದ್ ಗುರುಕುಲ ಆ್ಯಪನ್ನು ತುಂಬ ಜನಕ್ಕೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಕೂಡ ಇವತ್ತು ನಾನು ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ಈಗ ನಾನು ಸಿಂಪಲಾಗಿ ಹಾರೋಸ್ಕೋಪ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ನಾನೇನು ಮಾಡ್ತೀನಿ, ಸುಮ್ಮನೆ ಇಲ್ಲೇ ಇರುವಂಥ ಯಾವುದಾದ್ರೂ ಒಂದು ಜಾತಕವನ್ನು ತಗೊಳ್ತೀನಿ. ತೊಗೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ವೇದ್ ಅನ್ನೋ ಒಂದು ಹೆಸರಲ್ಲಿ ಸುಮ್ಮನೆ ಹಾಕಿ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಪಂಚಾಂಗ ಡೀಟೇಲ್ಸ್ ಎಲ್ಲ ನಿಮಗಿಲ್ಲಿ ಬರುತ್ತೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಾವು ರಾಶಿ, ನವಾಂಶ ಅಥವಾ ವರ್ಗ ಕುಂಡಲಿಗಳಾಗಿರ್ಬೋದು, ಷಡ್ಬಲ, ಭಾವಬಲ, ಅಷ್ಟಕ ವರ್ಗ, ಈ ರೀತಿ ಯಾವುದನ್ನು ಕೂಡ ನಾವು ಪ್ರೆಡಿಕ್ಷನ್ಗೆ ಉಪಯೋಗಿಸೋದಿಲ್ಲ ಅನ್ನೋದನ್ನು ಹೇಳಿದೆ ನಾನು ಅಲ್ವಾ. ಇದನ್ನು ಉಪಯೋಗಿಸ್ತಾ ಇರೋರ ಬಗ್ಗೆ ನಮಗೇನು ಕೂಡ ಇದಿಲ್ಲ, ಓಕೆನಾ. ಯಾರೆಲ್ಲ ಉಪಯೋಗಿಸ್ತಾ ಇದ್ದಾರೋ ಅವ್ರು ಉಪಯೋಗಿಸ್ಬೋದು, ಏನು ತಪ್ಪೇನಿಲ್ಲ ಆ್ಯಕ್ಚುಲಾಗಿ. ಯಾಕೆಂದರೆ KP ಶಾಸ್ತ್ರ ಹೇಗೆ ಬಂದಿದೆ ಅಂತಂದರೆ ಇದೇ ಆಧಾರದ ಮೇಲೇ ಈಗ KP ಸಿಸ್ಟಮ್ ಅನ್ನೋದು ಇರೋದು. ಇದು ಒಂದು ರೀತಿ ತಾಯಿ ಇದ್ದಾಗೆ, KP ಜ್ಯೋತಿಷ್ಯ ಅನ್ನೋದು ಮಗು ಇದ್ದಾಗೆ. ಬಟ್ ಆದರೆ ತಾಯಿ ಅಂತ ನಾವು ತಗೊಂಡಾಗ ಹೇಗೆ ನಾವು ನೋಡ್ತೀವಿ, ಜನರಲಾಗಿ ಅವರ ಜನ್ರೇಷನ್ಗೆ ತಕ್ಕಂಥ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಮಗು ಹೇಗೆ ಯೋಚನೆ ಮಾಡ್ತಾ ಇರುತ್ತೆ, ಅವರ ಜನ್ರೇಷನ್ಗೆ ಅವರ ಒಂದು ಆಲೋಚನೆಗಳನ್ನು ಮಾಡ್ತಾ ಇರುತ್ತೆ. ಆ ರೀತಿ KP ಅನ್ನೋದು ಈಗಿನ ಜನ್ರೇಷನ್ನು ಸರಿಯಾಗಿ ಫಲ ನೋಡೋದಕ್ಕೆ ಉಪಯೋಗಿಸ್ಕೊಳ್ಳುವಂಥ ಒಂದು ಟೂಲ್ ಅಂತ ನಾನು ಕರಿತೀನಿ. ಅದರಿಂದ ನಾವು ಈ ರಾಶಿ, ನವಾಂಶ, ವರ್ಗ ಕುಂಡಲಿಗಳು ಇದನ್ನು ಯಾವುದನ್ನು ಕೂಡ ತಗೊಳ್ಳೋದಿಲ್ಲ. ಮತ್ತು ಉಚ್ಚ, ನೀಚ, ದೃಷ್ಟಿ, ದೋಷಗಳು, ಯೋಗಗಳು, ಕರ್ಮಗಳು, ಇದು ಯಾವುದನ್ನು ಕೂಡ ನಾವಿಲ್ಲಿ ಬಳಸೋದಿಲ್ಲ. ಹಾಗೆ ಪ್ಲಸಿಡಸ್ ಭಾವ ಚಾರ್ಟಿಗೆ ನಾನು ಬಂದಿದ್ದೀನಿ ಈಗ. ಈ ಪ್ಲಸಿಡಸ್ ಭಾವ ಚಾರ್ಟಿಂದ ನಾವು ರೂಲಿಂಗ್ ಪ್ಲಾನೆಟ್ ಬೇಸ್ ಮೇಲೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಹೇಗೆ ಮಾಡೋದು ಅಂತ ಹೇಳಿ ಇಲ್ಲೊಂದು ವಿಚಾರಕವನ್ನು ಕೊಟ್ಟಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮಾರ್ಕ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ ನಿಮಗೆ. ಇದನ್ನು ನಾವು ರೂಲಿಂಗ್ ಪ್ಲಾನೆಟ್ಸ್ ಅಂತ ಕರಿತೀವಿ. ರೂಲಿಂಗ್ ಪ್ಲಾನೆಟಿನ ಸಮಯ. ಯಾವತ್ತು ಇವರು ನಮಗೆ ಈ ಜಾತಕವನ್ನು ಕೊಟ್ಟಿದ್ದಾರೋ ಆ ಡೀಟೇಲ್ಸ್ಗಳು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇದನ್ನು ನಾವು ಜನ್ಮ ಸಮಯ ಅಂತ ಕರಿತೀವಿ. ಈಗ ರೂಲಿಂಗ್ ಪ್ಲಾನೆಟ್ ಪ್ರಕಾರ ನೀವು ನೋಡಿದ್ರೆ 13/2/2025 ಈ ಜಾತಕವನ್ನು ತಗೊಂಡಿದ್ದೀನಿ ಅಂತ ಅರ್ಥ. ಅಂದರೆ ಇವತ್ತಿನ ಡೇಟ್ ಅಂತಲೇ ತಗೊಳ್ಬೋದು ನೀವು. 21/15/4. ಈ ರೀತಿ ಅದರ ಟೈಮನ್ನು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಬಟ್ ಆದರೆ ಈಗ ನಾವು ಅಂತ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಟೈಮ್ ಚೇಂಜ್ ಆಗುತ್ತೆ. ಈಗ ರೈಟಾ, ನಾವು ಅಂತ ಪ್ರೆಸ್ ಮಾಡಿದ ತಕ್ಷಣ ಟೈಮ್ ಚೇಂಜ್ ಆಯಿತು. ಮತ್ತೆ ನಾವು ಅಂತ ಪ್ರೆಸ್ ಮಾಡ್ತಾಯಿದ್ದೀನಿ, ಟೈಮ್ ಚೇಂಜ್ ಆಗುತ್ತೆ. ಇದು ಎಲ್ಲ ಹೇಗೆ ಅಂತಂದರೆ, ಈ ರೂಲಿಂಗ್ ಪ್ಲಾನೆಟ್ ಅನ್ನೋದು ಆಳುವ ಗ್ರಹಗಳು ಅಂತ ಕರಿತೀವಿ. ಅಂದರೆ ಈಗ ಈ ಸಮಯಕ್ಕೆ ಯಾವ ಗ್ರಹಗಳು ನಮ್ಮನ್ನು ಆಳ್ತಾ ಇದೆ ಅಂತ ಚೆಕ್ ಮಾಡೋಕ್ಕೆ. ಈಗ ನಾವು ಅಂತ ಪ್ರೆಸ್ ಮಾಡ್ತಾ ಏನಿಲ್ಲ, ನಾವು ಅಂತ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಸೆಕೆಂಡ್ಸ್ಗಳು ಚೇಂಜ್ ಆಗೋದು ನಿಮಗೆ ಕಾಣಿಸುತ್ತೆ. ನಾನು ಅದಾದಮೇಲೆ ಸೇವ್ ಅನ್ನೋ ಒಂದು ಆಪ್ಷನ್ನ ಕೊಡ್ತಾಯಿದ್ದೀನಿ. ಈಗ ರೂಲಿಂಗ್ ಪ್ಲಾನೆಟಿಂದ ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಹೇಗೆ ಮಾಡ್ತೀವಿ, ಬೇಕಾದರೆ ಈಗ ಟೈಮನ್ನು ಚೇಂಜ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೋಬೋದು. ರೂಲಿಂಗ್ ಪ್ಲಾನೆಟ್ಸ್ ಟೈಮು ಚೇಂಜ್ ಆಗುತ್ತೆ. ಯಾವತ್ತು ಅವ್ರು ನಮ್ಗೆ ಆ ಜಾತಕವನ್ನು ಕೊಟ್ಟಿದ್ರು ಆ ಸಮಯವನ್ನು ನಾವಲ್ಲಿ ತೊಗೊಂಡು ರೂಲಿಂಗ್ ಪ್ಲಾನೆಟ್ ಟೈಮ್ ಆಗಿ ಅದನ್ನು ರೆಕ್ಟಿಫಿಕೇಷನ್ ಮಾಡೋದು ಇಲ್ಲೇ ಕೊಟ್ಟಿದ್ದೀವಿ. ಇದನ್ನು ಬರ್ತ್ ಟೈಮ್ ಚೇಂಜ್ ಮಾಡಬೇಕಾ, 1 ನಿಮಿಷ ಚೇಂಜ್ ಮಾಡ್ಬೋದು, 2 ನಿಮಿಷ ಕಮ್ಮಿ ಮಾಡ್ಬೋದು. ಈ ಥರ ಎಷ್ಟು ನಿಮಿಷ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಮಾಡಿದ್ಮೇಲೆ ಏನು ಮಾಡಬೇಕು, ಸೇವ್ ಅನ್ನೋ ಒಂದು ಆಪ್ಷನ್ನ ಕೊಡಬೇಕು. ಆವಾಗಲೇ ಅದು ಸೇವ್ ಆಗೋದು. ಅದಾದಮೇಲೆ ಇಲ್ಲಿ ನೋಡಿ ಫಾರ್ಚುನಾ ಪಾಯಿಂಟ್ ಅಂತ ಕೊಟ್ಟಿದ್ದೀವಿ, ಲಗ್ನ ಪ್ರೋಗ್ರೆಷನ್ನು, ಮೂನ್ ಪ್ರೋಗ್ರೆಷನ್ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಪ್ಲಸಿಡಸ್ ಚಾರ್ಟನ್ನು ಕೊಟ್ಟಿದ್ದೀವಿ. ಬಟ್ ಈ ಚಾರ್ಟನ್ನು ಕೂಡ ನಾವು ಉಪಯೋಗಿಸಿ ಪ್ರೆಡಿಕ್ಷನನ್ನು ಮಾಡೋದಿಲ್ಲ.
ಸೊ ಅದಾದಮೇಲೆ ಕೆಳಗಡೆ ಪ್ಲಾನೆಟ್ ಪೊಸಿಷನ್ಸ್ ಮತ್ತು ಭಾವ ಪೊಸಿಷನ್ಸನ್ನು ಕೊಟ್ಟಿದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನಿನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಈ ಒಂದು ಗ್ರಹವನ್ನು ನಾವು ಹೇಗೆ ತಗೊಳ್ತೀವಿ ಅಂತಂದರೆ, ಆ ಗ್ರಹ ಯಾವ ಡಿಗ್ರಿಯಲ್ಲಿದೆ, ಯಾವ ರಾಶಿಯಲ್ಲಿದೆ ಮತ್ತು ಯಾವ ನಕ್ಷತ್ರದಲ್ಲಿ ಇದೆ ಅನ್ನೋದನ್ನು ತಗೊಳ್ತೀವಿ. ಅದಾದಮೇಲೆ ಅದರ ನಕ್ಷತ್ರಾಧಿಪತಿ ಮತ್ತು ಉಪಾಧಿಪತಿನ ತಗೊಳ್ತೀವಿ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡಿ ನಿಮಗೊಂದ್ಸರಿ ತೋರಿಸ್ತೇನೆ. ಸೊ ಅವಾಗ ಇನ್ನೂ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ರೈಟ್. ಸೊ ಈಗ ನೋಡಿ, ಸೂರ್ಯಗ್ರಹ 11 ಡಿಗ್ರಿ 10 ನಿಮಿಷ 42 ಸೆಕೆಂಡ್ಸ್ಗಳಲ್ಲಿ ಬಿದ್ದಿದೆ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ 3ನೇ ಪಾದದಲ್ಲಿ ಅದು ಬಿದ್ದಿದೆ ಅಂತ ಅರ್ಥ. ಸೊ ಹಾಗೆ ನಾವಿಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಮಗೆ ಸಬ್ಲಾರ್ಡ್ ಅನ್ನೋದು ಸಿಗುತ್ತೆ. ಸೊ ಪುಷ್ಯ ನಕ್ಷತ್ರದಲ್ಲಿದೆ. ಪುಷ್ಯ ನಕ್ಷತ್ರದ ಅಧಿಪತಿ ಒಂದು ಶನಿ. ಆ ಶನಿ ಗ್ರಹನ ನಾವು 9 ಭಾಗಗಳಾಗಿ ವಿಂಶೋತ್ತರಿ ದಶಾ ಸಿಸ್ಟಮ್ ಪ್ರಕಾರ ಮಾಡಿದಾಗ ಸಬ್ಲಾರ್ಡ್ ಅನ್ನೋದು ಸಿಗುತ್ತೆ. ಇದಿಷ್ಟು ಕೂಡ ನಮಗೆ ಸಬ್ಲಾರ್ಡ್ ಆಗುತ್ತೆ ಅಲ್ವಾ. ಸೊ ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಉಪಾಧಿಪತಿಯಲ್ಲಿದೆ. ಸೊ ಚಂದ್ರ ಕುಜನ ನಕ್ಷತ್ರದಲ್ಲಿ ರಾಹುವಿನ ಉಪಾಧಿಪತಿಯಲ್ಲಿ ಇದೆ. ಕುಜ ಶುಕ್ರನ ನಕ್ಷತ್ರ ಚಂದ್ರನ ಉಪಾಧಿಪತಿಯಲ್ಲಿ ಇದೆ. ಬುಧ ಕೇತುವಿನ ನಕ್ಷತ್ರ ಚಂದ್ರನ ಉಪಾಧಿಪತಿಯಲ್ಲಿ ಇದೆ. ಗುರುವಿನ ನಕ್ಷತ್ರದಲ್ಲೇ ಇದ್ದು ರಾಹುವಿನ ಉಪಾಧಿಪತಿಯಲ್ಲಿದೆ. ಶುಕ್ರ ರಾಹುವಿನ ನಕ್ಷತ್ರದಲ್ಲಿದ್ದು ಶುಕ್ರನ ಸಬ್ಬಲ್ಲೇ ಇದೆ. ಶನಿ ಗ್ರಹ ಸೂರ್ಯನ ನಕ್ಷತ್ರ, ಸೂರ್ಯನ ಸಬ್ಬಲ್ಲಿ ಕನೆಕ್ಟಿವಿಟಿ. ರಾಹು ಗ್ರಹ ಚಂದ್ರನ ನಕ್ಷತ್ರ, ರಾಹುವಿನ ಸಬ್ಬಲ್ಲಿ ಕನೆಕ್ಟಿವಿಟಿ. ಕೇತು ಗ್ರಹ ಶನಿನ ನಕ್ಷತ್ರ, ರಾಹುವಿನ ಸಬ್ಬಲ್ಲಿ ಕನೆಕ್ಟಿವಿಟಿ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಈ ಗ್ರಹಗಳನ್ನು ತಗೊಳ್ತೀವಿ, ಕರೆಕ್ಟಾ. ಅದೇ ರೀತಿಯೇ 12 ಭಾವಗಳು ಕೂಡ ಅದರದ್ದೇ ಆದಂಥ ಸಬ್ಲಾರ್ಡ್ಗಳಿರುತ್ತೆ ಅನ್ನೋದು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಲ್ವಾ. ಸೊ ಅದನ್ನು ನಾನು ಹಾಗೇ ಕೆಳಗೆ ಸ್ಕ್ರೋಲ್ ಮಾಡ್ತೇನೆ ನೋಡಿ. ಇಲ್ಲಿ 12 ಭಾವಗಳು ಇದೆ ಅಲ್ವಾ. ಇಲ್ಲಿ 12 ಭಾವಗಳು ಇದೆ. ಈ 12 ಭಾವಗಳಲ್ಲಿ ಮೊದಲನೇದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಹಾಗೆ ನಿಮಗೆ ಸ್ವಲ್ಪ ಕ್ವಿಕ್ಕಾಗಿ ತೊಗೊಂಡೋಗ್ತೀನಿ. ಮೊದಲನೇ ಭಾವದ ಡಿಗ್ರಿ ಬಿದ್ದಿರೋದು ಬಂದು 17 ಡಿಗ್ರಿ 52 ನಿಮಿಷ 19 ಸೆಕೆಂಡಲ್ಲಿ ಬಿದ್ದಿದೆ. ಕನ್ಯಾ ರಾಶಿ ಹಸ್ತ ನಕ್ಷತ್ರ 3ನೇ ಪಾದದಲ್ಲಿ ಬಿದ್ದಿದೆ, ರೈಟ್. ಸೊ ನಿಮಗೆಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ. ಹಸ್ತ ನಕ್ಷತ್ರದ ಅಧಿಪತಿ ಯಾರು ಅಂತ ನೋಡಿದ್ರೆ ಚಂದ್ರಗ್ರಹ. ಆ ಚಂದ್ರಗ್ರಹನ 9 ಭಾಗಗಳಾಗಿ ಮಾಡಿದಾಗಲೇ ನಮಗೆ ಸಬ್ಲಾರ್ಡ್ ಅನ್ನೋದು ಬರೋದು. ಸೊ ಈಗ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಇದಿಷ್ಟು ಕೂಡ ಸಬ್ಲಾರ್ಡ್. ಓಕೆ, ಈಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೇನೆ, ಯಾವುದೇ ಭಾವಗಳಿಗೆ ಆ ಭಾವದ ಅಧಿಪತಿಗಳನ್ನು KP ಪ್ರಕಾರ ಹೇಗೆ ನಾವು ತೀರ್ಮಾನ ಮಾಡ್ತೀವಿ ಅಂತಂದರೆ, ಆ ಭಾವದ ಉಪಾಧಿಪತಿ ಅಥವಾ ಸಬ್ಲಾರ್ಡೇ ಆ ಭಾವದ ಅಧಿಪತಿ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಹಾಗೆ ಲಗ್ನ ಭಾವದ ಫಲವನ್ನು ತೀರ್ಮಾನ ಮಾಡೋದು ಯಾರು ಅಂತಂದರೆ ಬುಧಗ್ರಹ. 2ನೇ ಭಾವದ ಫಲಗಳನ್ನು ತೀರ್ಮಾನ ಮಾಡೋದು ಯಾರು ಅಂದರೆ ಸೂರ್ಯಗ್ರಹ. 3ನೇ ಭಾವದ ಫಲಗಳನ್ನು ತೀರ್ಮಾನ ಮಾಡೋದು ಯಾರು ಅಂದರೆ ಬುಧಗ್ರಹ. ಸೊ ಹೀಗೆ ಆ ಭಾವದ ಉಪ ಅಧಿಪತಿ ಅಥವಾ ಸಬ್ಲಾರ್ಡ್ ಆ ಭಾವದ ಎಲ್ಲ ಥರದ ಕಾರಕಗಳನ್ನು ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ಅದು ಕೊಡಬೇಕಾ ಬೇಡವಾ ಅನ್ನೋದು ಯಾಕೆ ಹೇಳಿದೆ ಅಂತಂದರೆ, KS ಕೃಷ್ಣಮೂರ್ತಿಯವರು ಕೊಟ್ಟಿರುವಂಥ ಸೂತ್ರ ಏನು ಅಂತಂದರೆ, ಗ್ರಹ ತಾನಿರುವಂಥ ನಕ್ಷತ್ರ ಮತ್ತು ಉಪ ಅಧಿಪತಿ ಪ್ರಕಾರ ತನ್ನ ಫಲಗಳನ್ನು ಕೊಡುತ್ತೆ ಅನ್ನೋದು ಸೂತ್ರ ಅಲ್ವಾ. ಸೊ ಹಾಗಿದ್ದಾಗ ಈಗ ಯಾವುದೇ ಒಂದು ಗ್ರಹಗಳು ದಶಾಭುಕ್ತಿ ಮುಖಾಂತರ ನಮಗೆ ಬರ್ತಾ ಇದೆ ಅಥವಾ ಭಾವ ಫಲಗಳನ್ನು ತೀರ್ಮಾನ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಬುಧಗ್ರಹ ಅಂದರೆ ಈ ಸಬ್ಲಾರ್ಡ್ ಆಗಿ ಬಂದಿರುವಂಥ ಲಗ್ನ ಭಾವಕ್ಕೆ ಸಬ್ಲಾರ್ಡ್ ಆಗಿ ಬಂದಿರುವಂಥ ಬುಧಗ್ರಹ ಮಾರ್ಕ್ ಮಾಡ್ತಾ ಇದ್ದೀನಿ. ಬುಧಗ್ರಹ ಯಾವ ನಕ್ಷತ್ರ ಮತ್ತು ಯಾವ ಉಪ ಅಧಿಪತಿ ಅಂದರೆ ಸಬ್ಲಾರ್ಡಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಬುಧಗ್ರಹ ಯಾವ ನಕ್ಷತ್ರ ಮತ್ತು ಯಾವ
ಉಪ ಅಧಿಪತಿಯಲ್ಲಿ ಕೂತಿದೆ, ಅದರ ಪ್ರಕಾರ ಅದು ಫಲಗಳನ್ನು ಕೊಡುತ್ತೆ. ಬಟ್ ಆದರೆ ಇಲ್ಲಿ ನಾವು ನಮ್ಮ ಬ್ರಹ್ಮವೇದ ಗುರುಕುಲದಲ್ಲಿ ಗ್ರಹ ಇರುವಂಥ ಜಾಗದ ಮೇಲಿಂದ ಫಲಗಳನ್ನು ತಗೊಳ್ತಾ ಇಲ್ಲ, ನಾವು ಉಪ ಅಧಿಪತಿ ಪ್ರಕಾರ ತಗೊಳ್ಳೋದ್ರಿಂದ ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟರ್ಸನ್ನು ಉಪಯೋಗಿಸ್ತೀವಿ. ಸೊ ಈಗ ಬುಧ ಗ್ರಹ ಅಂತ ತಗೊಂಡಿದ್ದೀವಲ್ವಾ, ಸೊ ಇಲ್ಲಿ ನಾವು ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಅದೆಲ್ಲ ಏನೆಲ್ಲ ಮಾಡಬೇಕು ಅದೆಲ್ಲ ಬಂದು ಸಿಗ್ನಿಫಿಕೇಟರ್ಸ್ ಆಗಿ ಕ್ರಿಯೇಟ್ ಆಗಿ ಇಲ್ಲಿದೆ. ಸೊ ಈ ಟೇಬಲ್ ಇದ್ದರೆ ಸಾಕು, ನಿಮ್ಮ ಹತ್ರ ಈಸಿಯಾಗಿ ನೀವು ಫಲವನ್ನು ತಗೊಳ್ಬೋದು. ಈಗ ನೋಡಿ, ಬುಧ ಕೇತುವಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ 1, 3, 7 ಮತ್ತು 11ಕ್ಕೆ ಕನೆಕ್ಟಿವಿಟಿ ಆಗಿದೆ. ಸೊ ಈಗ ಇದನ್ನು ದಶಾಭುಕ್ತಿ ಅಂತ ತಗೊಳ್ಳೋಣ. ಪ್ರಿಡಿಕ್ಷನ್ ಅಂತ ತಗೊಂಡಾಗ 2 ರೀತಿಯಾಗಿರುವಂಥ ಪ್ರಿಡಿಕ್ಷನ್ನ ಮಾಡ್ತೀವಿ. ಸೊ 2 ರೀತಿಯಾಗಿರುವಂಥ ಪ್ರಿಡಿಕ್ಷನ್ ಅಂತಂದರೆ ಏನು ಅಂತಂದರೆ, ಒಬ್ಬರು ಒಂದು ಪ್ರಶ್ನೆನ ಕೇಳಿದಾಗ, ಸರ್ ನನಗೆ ಯಾವಾಗ ಮದುವೆ ಆಗುತ್ತೆ, ಮಗು ಆಗುತ್ತೆ, ಉದ್ಯೋಗ ಸಿಗುತ್ತೆ, ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನಾವು ನೋಡುವಂಥ ಮೆಥಡ್ ಒಂದು. ಇನ್ನೊಂದು ಮೆಥಡ್ ಏನು ಅಂತಂದರೆ, ಅವರೇನು ಪ್ರಶ್ನೆಗಳನ್ನ ಕೇಳ್ದೇನೆ ಅವರು ಅದು ನಡೀತಾ ಇರುವಂಥ ದಶಾಭುಕ್ತಿ ಮುಖಾಂತರ ಈಗಿನ ಸಮಯ ಅವ್ರಿಗೆ ಹೇಗಿದೆ ಅಂತ ಚೆಕ್ ಮಾಡೋದು. ಸೊ ಹಾಗೆ ಈ ಜಾತಕದವ್ರಿಗೆ ಈಗ ಉದಾಹರಣೆಗೆ ನಾವು ಬುಧ ಭುಕ್ತಿ ನಡೀತಾ ಇದೆ ಅಂತ ತಗೊಳ್ಳೋಣ. ಸೊ ತುಂಬ ಜನ ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾರೆ, ಆಲ್ರೆಡಿ ಗೊತ್ತಿರುತ್ತೆ. ಸೊ ಚಂದ್ರ ಯಾವ ನಕ್ಷತ್ರ ಮತ್ತು ಯಾವ ಸಬ್ಬಲ್ಲಿ ಹೋಗ್ತಾ ಇದೆಯೋ ಅದ್ರ ಪ್ರಕಾರ ಅವ್ರಿಗೆ ದಶಾಭುಕ್ತಿ ನಡೀತಾ ಇರುತ್ತೆ ಅಂತ ಅರ್ಥ. ಸೊ ಅದಕ್ಕೆ ಇದನ್ನು ನಾವು ಪಿಂಕ್ ಕಲರ್ ಬಾರ್ಡ್ರಲ್ಲಿ ಕೊಟ್ಟಿದ್ದೀವಿ. ಓಕೆ, ಸೊ ಇದು ನಮ್ಮ ವೀಡಿಯೋ ನೋಡಿರೋರಿಗೆ ಅಥವಾ ನಮ್ಮ ವೀಡಿಯೋ ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ಅರ್ಥ ಆಗಿರುತ್ತೆ. ಸೊ ಇಲ್ಲಿ ಗುರು ಮತ್ತು ಸೂರ್ಯ ಇದ್ದಂದರೆ ಇವ್ರಿಗೆ ಒರಿಜಿನಲ್ ಆಗಿ ನಡೀತಾ ಇರೋದೇನೋ ಗುರುದಶೆ ಸೂರ್ಯಭಕ್ತಿ ನಡೀತಾ ಇರೋದು. ಬಟ್ ಆದರೆ ಬುಧ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಅದನ್ನು ಉದಾಹರಣೆಗೆ ಮಾತ್ರ ತಗೊಳ್ತಾ ಇರೋದು. ಇಲ್ಲ ಬೇಡ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದೇ ಬೇಡ ಅನ್ನೋದಾದರೆ ನಾನೇನು ಮಾಡ್ತೀನಿ, ಸೂರ್ಯಭಕ್ತಿನೇ ತಗೊಳ್ತೀನಿ. ಅಂದರೆ ಇವ್ರಿಗೆ ಇವಾಗ ಗುರುದಶೆ ಸೂರ್ಯಭಕ್ತಿ ನಡೀತಾ ಇದೆ. ಈಗ ಈ ಸೂರ್ಯಗ್ರಹ ಯಾವ ರೀತಿಯಾಗಿರುವಂಥ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ತಗೊಳ್ಬೇಕು. ಸೊ ಅವಾಗ ಏನು ಮಾಡ್ತೀವಿ, ನಾವಿಲ್ಲಿ ಸೋರ್ಸ್, ಮ್ಯಾಟರ್ ಮತ್ತು ಡಿಸೈಡರ್ ಅನ್ನೋ ಒಂದು ವಿಚಾರನ ತಗೊಂಡು ಒಂದು ಎಫೆಕ್ಟಿವ್ ಲಿಂಕ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಏನು ಎಫೆಕ್ಟಿವ್ ಲಿಂಕ್ಸ್ ಇದೆಯಲ್ಲ, ಈ ಎಫೆಕ್ಟಿವ್ ಲಿಂಕ್ಸೇ ಅವ್ರಿಗೆ ರಿಸಲ್ಟನ್ನ ಕೊಡುತ್ತೆ ಅಂತ ಹೇಳ್ತೀವಿ. ಇದೇ ರೀತಿ ಈ ಎಫೆಕ್ಟಿವ್ ಲಿಂಕ್ಸ್ ಬಂದು ಈಗ ಕೆಲವು ನಾಡಿ ಸಿಗ್ನಿಫಿಕೇಟರ್ಸಲ್ಲೂ ಬರೋ ರೀತಿ ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು, ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ 4, 6, 10 ಮತ್ತು 12ಕ್ಕೆ ಕನೆಕ್ಟಿವಿಟಿ ಆಗಿದೆ. ಸೊ ಈ ನಾಡಿ ಸಿಗ್ನಿಫಿಕೇಟರ್ಲು ಈಗ ಎಫೆಕ್ಟಿವ್ ಲಿಂಕ್ಸ್ ಬರುತ್ತೆ ನಮ್ಮ ಆ್ಯಪಲ್ಲಿ. ಸೊ ಇದನ್ನಿಟ್ಟೇ ನೀವು ಈಸಿಯಾಗಿ ಫಲ ಹೇಳ್ಬಿಡ್ಬೋದು. ಸೊ ಯಾವುದು ವರ್ಕ್ ಆಗ್ತಾ ಇದೆ, ಯಾವುದು ವರ್ಕ್ ಆಗಲ್ಲ ಅನ್ನೋ ಕನ್ಫ್ಯೂಷನ್ಸೇ ನಿಮಗೆ ಬೇಡ. ಈಗ ಉದಾಹರಣೆಗೆ ಆ ಕನ್ಫ್ಯೂಷನ್ನ ಇಲ್ಲಿ ತಗೊಳ್ತೀನಿ ನೋಡಿ. ಈಗ ರಾಹು ಗ್ರಹದಲ್ಲಿ 4, 5, 6, 7, 10 ಮತ್ತು 12 ಇದೆ. ಸೊ ಇಷ್ಟು ಭಾವಗಳು ಇದೆ. ಸೊ ಅದರಲ್ಲಿ ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ ಅಂತ ಗೊತ್ತಾಗಲ್ಲ. ಮತ್ತು ಇಷ್ಟು ಭಾವಗಳನ್ನು ಸೇರಿಸ್ಕೊಂಡಾಗ ಆಲ್ಮೋಸ್ಟ್ ಅಲ್ಲಿ 12 ಭಾವಗಳು ಬಂದ್ಬಿಡುತ್ತೆ ಕೆಲವೊಂದು ಸರಿ, ಅಥವಾ 10 ಭಾವಗಳು ಬಂದ್ಬಿಡುತ್ತೆ. ಅಷ್ಟು ಆ್ಯಕ್ಟಿವೇಟ್ ಆಗುತ್ತಾ, ಅಷ್ಟು ಫಲಗಳು ಕೊಡುತ್ತಾ ಅಂದರೆ ಇಲ್ಲ. ಸೊ ಆ ಕಾರಣದಿಂದ ಇಲ್ಲಿ ಎಫೆಕ್ಟಿವ್ ಲಿಂಕ್ಸನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇವ್ರಿಗೆ ಇವಾಗ ಚಂದ್ರ ಭುಕ್ತಿ ನಡೀತಾ ಇದೆ ಅಂತಂದರೆ ಚಂದ್ರ 4, 6, 8, 10, 12 ಸೊ ಇಷ್ಟು ಮಾತ್ರ ಫಲ ಕೊಡ್ತಾನೆ ಅಂತ ಅರ್ಥ. ಅಥವಾ ಕುಜಗ್ರಹ ಅಂತ ತಗೊಂಡಾಗ ಕುಜ ಅವರಿಗೆ ಈ ರೀತಿ ಫಲಗಳನ್ನು ಕೊಡುತ್ತೆ ಅಂತ ಅರ್ಥ. ಸೊ ಇದು ಯಾರಿಗೆ ನೀವು ಈಸಿಯಾಗಿ ತೊಗೊಳ್ಬೋದು ಅಂತಂದರೆ, ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ, ಹಾಫ್ ಆನ್ ಅವರ್ ವ್ಯತ್ಯಾಸ ಇದೆ, 15 ನಿಮಿಷ ವ್ಯತ್ಯಾಸ ಇದೆ ಅನ್ನೋರಿಗೆ ಈ ರೀತಿ ನೀವು ಇದನ್ನು ಫಲಗಳನ್ನು ತೊಗೊಳ್ಬೋದು, ತುಂಬ ಈಸಿಯಾಗಿ ತೊಗೊಳ್ಬೋದು. ಯಾಕೆ ಅಂತಂದರೆ ಈ ನಾಡಿ ಸಿಗ್ನಿಫಿಕೇಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಇದು ಗ್ರಹ ಇರುವಂಥ ಜಾಗದ ಮೇಲಿಂದ ತೊಗೊಂಡಿರುವಂಥ ಸಿಗ್ನಿಫಿಕೇಟರ್ಸ್. ಸೊ ಅದಕ್ಕೆ ನಿಮಗೆ ಅದು ಬಂದು 2 ಅವರ್ಸ್ಗೆ ಒಂದು ಸಿಗ್ನಿಫಿಕೇಟರ್ಸ್ ಆಗಿ ಬರುತ್ತೆ. ಅಂದರೆ ಲಗ್ನ ಹೇಗೆ 2 ಅವರ್ ಇರುತ್ತೋ ಅದೇ ರೀತಿಯೇ ಅದು ಚೇಂಜಸ್ ಆಗುತ್ತೆ. ಬಟ್ ಅದು ಇಲ್ಲಿ ಆ ರೀತಿ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಈಗ ನಾನು 1 ನಿಮಿಷ ಚೇಂಜ್ ಮಾಡ್ತೀನಿ, ಕೆಲವು ಭಾವಗಳೆಲ್ಲ ಚೇಂಜ್ ಆಗುತ್ತೆ. 2 ನಿಮಿಷ ಚೇಂಜ್ ಮಾಡ್ತೀನಿ ನೋಡಿ, ಕೆಲವು ಭಾವಗಳು ಚೇಂಜಸ್ ಆಗುತ್ತೆ. ಸೊ ಆ ರೀತಿ ಇದು ಚೇಂಜಸ್ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಿ ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಅದು ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ನಾಡಿ ಸಿಗ್ನಿಫಿಕೇಟರ್ಲಿ ಇಲ್ಲ. ಸೊ ಈಗ ಬ್ಯಾಕ್ ಟು ಸಬ್ಜೆಕ್ಟ್. ನೀವೆಲ್ಲ ಅಂದ್ಕೊಳ್ಬೋದು, ಏನಪ್ಪ ಆ ಕಡೆ ಎಲ್ಲೋ ಹೋಗ್ಬಿಟ್ಟು ವಾಪಸ್ ಈ ಕಡೆಗೆ ಬರ್ತಾ ಇದ್ದಾರೆ ಅಂಥೇಳಿ. ಸೊ ನಿಮಗೊಂದು ಕ್ಲಾರಿಟಿ ಕೊಡೋಣ ಅನ್ನೋದಕ್ಕೋಸ್ಕರ ಅಷ್ಟೇ, ಹೇಗೆ ನಾಡಿ ಸಿಗ್ನಿಫಿಕೇಟರ್ಸ್ ವರ್ಕ್ ಆಗುತ್ತೆ, ಹೇಗೆ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನು
ತೋರ್ಸೋಕ್ಕೋಸ್ಕರ. ರೈಟ್. ಸೊ ಈಗ ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಸಬ್ಬಲ್ಲಿ 4 ಅಂದರೆ 2, 4 ಮತ್ತು 6 ಈ ಭಾವಗಳಿಗೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಈ ಭಾವದ ಫಲಗಳು ಅವರಿಗೆ ಏನನ್ನು ಕೊಡುತ್ತೆ, ಏನನ್ನು ಕೊಡಲ್ಲ ಅನ್ನೋದನ್ನು ಜಡ್ಜ್ ಮಾಡಬೇಕು. ಇಲ್ಲಿ ಅನೇಕ ವಿಚಾರಕಗಳಿದೆ. ಸೊ ಈ 2, 4 ಮತ್ತು 6 12 ಭಾವಗಳಿಗೆ ಯಾವ ರೀತಿಯಾಗಿರುವಂಥ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಒಂದು ದಶಾಭುಕ್ತಿನ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡು, ಅಂದರೆ ಒಂದು ದಶಾಭುಕ್ತಿಯ ಸಿಗ್ನಿಫಿಕೇಟರ್ಸ್ ಇಟ್ಕೊಂಡು ಸುಮ್ಮನೆ ಒಂದು ಭಾವಕ್ಕೆ ಒಂದು ಪ್ರಶ್ನೆ ಅಂತ ತಗೊಂಡ್ರೂ ಕೂಡ ನೀವು 12 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಬೋದು. ಒಂದು ಭಾವಕ್ಕೆ ನಾವು 2 ಪ್ರಶ್ನೆ ಅಂತ ತಗೊಂಡು ನಾವು ಉತ್ತರಗಳನ್ನ ಕೊಟ್ಟರೆ 24 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸೊ ಆ ಥರ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಆ ರೀತಿ ಬರೀ 2, 4 ಮತ್ತು 6 ಈ ಭಾವಗಳನ್ನ ಮಾತ್ರನೇ ತಗೊಂಡು ನೀವು 12 ಭಾವಗಳಿಗೂ ಫಲವನ್ನು ಹೇಳಬೇಕು. ಆ ರೀತಿ ಹೇಳಿದಾಗ ನೀವು ಅವ್ರಿಗೇನಾದರೂ ಪ್ರಿಡಿಕ್ಷನ್ ಕೊಟ್ಟಾಗ ಮುಂದೆ ಅವ್ರ ಹತ್ರ ಯಾವ ಪ್ರಶ್ನೆಗಳು ಇರೋದಿಲ್ಲ ಆ್ಯಕ್ಚುಲಾಗಿ. ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, 2, 4 ಮತ್ತು 6 ಈ ಭಾವಗಳು ಯಾವ ಭಾವಗಳಿಗೆ 4, 8, 12 ಆಗಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು ನಾವು. ಸೊ 2, 4, 6 ಈ ಭಾವಗಳು ಯಾವ ಭಾವಗಳಿಗೆ 4, 8 ಮತ್ತು 12 ಆಗಿ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಕಾರಣ ಏನು ಅಂತಂದರೆ KPಯಲ್ಲಿ ಒಂದು ಸೂತ್ರವನ್ನು ಉಪಯೋಗಿಸ್ತೀವಿ. ಆ ಸೂತ್ರ ಏನು ಅಂತಂದರೆ, ಯಾವುದೇ ಭಾವದಿಂದ ಬರುವಂಥ 4, 8, 12 ಆ ಭಾವದ ಕಾರಕಗಳನ್ನು ಕೆಡಿಸುತ್ತೆ ಅನ್ನೋದಕ್ಕೊಂದು ರೂಲ್ ಇದೆ. ಅದರಲ್ಲಿ 4ನೇ ಭಾವ ಎಷ್ಟು % ಕೆಡಿಸುತ್ತೆ, ಈ 8, 12 ಅನ್ನೋದು ಎಷ್ಟು % ಕೆಡಿಸುತ್ತೆ ಅಂತೆಲ್ಲ ಹೇಳಿ ನಾನು ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಅದು ನೋಡಿರೋರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಈಗ ಜನರಲ್ ರೂಲ್ ಇದು. ಸೊ ಇದರಲ್ಲಿ ಇನ್ನೂ ಸೂಕ್ಷ್ಮತೆಗಳು ತುಂಬ ವಿಚಾರಕಗಳಿದೆ. ಸೊ ಅದನ್ನು ತುಂಬ ಡೀಪಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ. ಸೊ ಈಗ ಉದಾಹರಣೆಗೆ ಈ ಸಮಯದಲ್ಲಿ ಯಾರಾದರೂ ಒಬ್ಬರು ಒಂದು ಪ್ರಶ್ನೆನ ಬಂದು ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಪ್ರಶ್ನೆ ಏನಿರುತ್ತೆ, ಜನರಲ್ ಪ್ರೆಡಿಕ್ಷನ್ನ ಕೊಡಿ ಅಂತ ಕೇಳ್ತಾರೆ. ನಾನು ದಶಾಭಕ್ತಿಯಿಂದ ಪ್ರೆಡಿಕ್ಷನ್ ಕೊಡ್ತಾ ಇರೋದು ಒಂದು ಜನರಲ್ ಪ್ರೆಡಿಕ್ಷನ್ ಕೊಡಿ ಅಂತ ಕೇಳ್ತಾರೆ. ಆವಾಗ ಏನು ಹೇಳ್ತೀವಿ ನಾವು, 2ನೇ ಭಾವ ಅನ್ನೋದು ಹಣ, 4ನೇ ಭಾವ ಅನ್ನೋದು ಆಸ್ತಿ, 6ನೇ ಭಾವ ಅನ್ನೋದು ಉದ್ಯೋಗ. ಸೊ ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಉದ್ಯೋಗ, ಕೆಲಸ. ಸೊ ಈ ರೀತಿಯಾಗಿರುವಂಥ ವಿಚಾರಕಗಳಂದರೆ ಔಟರ್ ಲೈಫ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರಕಗಳು ಇವ್ರಿಗೆ ಸಿಗುತ್ತೆ ಅಂತ ಅರ್ಥ. ಆದರೆ ಅದೇ ಸಮಯದಲ್ಲೇ ಈ ದಶಾಭುಕ್ತಿಯವರಿಗೆ ಮಗು, ಮದುವೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಲ್ಲಿ ತೊಂದರೆಗಳನ್ನು ಕೊಡುತ್ತೆ ಅಂತ ಅರ್ಥ. ಈಗ ಇಲ್ಲಿ 6ನೇ ಭಾವನೂ ಇದೆ, 4ನೇ ಭಾವನೂ ಇದೆ, 2ನೇ ಭಾವನೂ ಇರೋದ್ರಿಂದ ಈ ಟೈಮಲ್ಲಿ ಅವ್ರಿಗೆ ಮದುವೆಗೆ ಇದು ಸಾಧಕವಾಗಿರುವಂಥ ಟೈಮ್ ಪೀರಿಯಡ್ ಅಂತ ಕೇಳಿದ್ರೆ ಇಲ್ಲ. ಕೆಲವರು ಹೇಳ್ತೀರಾ, ಇಲ್ಲಿ 2 ಇದೆಯಲ್ಲ ಸರ್, 2 ಇದ್ದರೆ 2, 7, 11 ಮದುವೆ ಆಗಿಬಿಡುತ್ತಲ್ವಾ, 2 ಇದ್ರೇ ಮದುವೆ ಆಗಿಬಿಡುತ್ತೆ ಅಂಥೇಳಿ. ಹಾಗೆ KPಯಲ್ಲಿ ವರ್ಕ್ ಆಗೋದಿಲ್ಲ. ಪ್ರೈಮರಿ ಹೌಸ್ಗೆ ಸಪೋರ್ಟಿವ್ ಆಗಿರುವಂಥ ಭಾವಗಳು ಇರಲೇಬೇಕು. ಪ್ರೈಮರಿ ಹೌಸ್ಗೆ ಸಪೋರ್ಟಿಂಗ್ ಆಗಿರುವಂಥ ಭಾವಗಳು ಅಂತಂದರೆ ಎಲ್ಲ ಇನ್ನರ್ ಲೈಫ್ ಭಾವಗಳು ಅಂತ ಕರಿತೀವಿ ನಾವು. ಅಂದರೆ 1, 3, 5, 7, 9, 11. ಸೊ ಈ ಭಾವಗಳೆಲ್ಲ 7ನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವ. ಹಾಗೆ 2, 4, 6, 8, 10, 12 ಇದೆಲ್ಲ ಔಟರ್ ಲೈಫ್ಗೆ ಸಾಧಕವಾಗಿರುವಂಥ ಭಾವಗಳು. ಸೊ ಅವಾಗ ಏನಾಗುತ್ತೆ, ಈ 2ನೇ ಭಾವ 6ನೇ ಭಾವಕ್ಕೆ ಸಪೋರ್ಟ್ ಮಾಡೋದು, ಪ್ಲಸ್ 7ನೇ ಭಾವಕ್ಕೆ ಈ 2ನೇ ಭಾವ 8ನೇ ಭಾವವಾಗಿ ಬರೋದ್ರಿಂದ ಕೂಡ ಅದು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಅರ್ಥ. ಸೊ ಅದರಿಂದ ಮದುವೆ, ಮಗು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು, ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳಿಗೆ ಅದು ತೊಂದರೆಗಳನ್ನು ಕೊಡುತ್ತೆ ಅಂತ ಅರ್ಥ. ಸೊ ಈ ರೀತಿ ಸಿಂಪಲ್ಲಾಗಿ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೀನಿ. ಇನ್ನೂ ಅನೇಕ ವಿಚಾರಕಗಳಿದೆ ಇದರಲ್ಲಿ ಕಲಿಯುವಂಥದ್ದು. KPಯಲ್ಲಿ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕು, ತುಂಬ ಆ್ಯಕ್ಯುರೇಟಾಗಿ ರಿಸಲ್ಟ್ ಹೇಳಬೇಕು ಅನ್ನೋದಾದರೆ ನಿಮ್ಮ ಹತ್ರ ಈ ಆ್ಯಪ್ ಇರಲೇಬೇಕು. ಓಕೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ತುಂಬ ನೋಡಿಕೊಂಡು ತುಂಬ ಕ್ಯಾಲ್ಕುಲೇಷನ್ಸನ್ನು ಚೆಕ್ ಮಾಡಿ ಈ ಆ್ಯಪನ್ನು ಮಾಡಿರೋವಂಥದ್ದು. ಮತ್ತು ಲಾಸ್ಟಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಯಾರು ಕೂಡ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೀ ಕಳಿಸಿ ಅಂತ ಕೇಳಬೇಡಿ. ಯಾಕೆಂದರೆ ಈ ಆ್ಯಪ್ ಬಂದು ಪೇಯ್ಡ್ ವರ್ಷನ್ ಮಾತ್ರನೇ. ಸೊ ಇವತ್ತಿನವರೆಗೂ ಈ ಆ್ಯಪನ್ನು ನಾವು ಎಷ್ಟು ರೂಪಾಯಿಗೆ ಯಾರನ್ನ ಕೊಡ್ತಾಯಿದ್ದೀವಿ ಅಂತ ಕೇಳಿದ್ರೆ ಅದನ್ನು ಹೇಳ್ತೀನಿ, 2400 ರೂಪಾಯಿಗೆ ಈ ಆ್ಯಪನ್ನು ನಾವು ಕೊಡ್ತಾಯಿದ್ದೀವಿ. ಸೊ ಯಾರಿಗಾದ್ರೂ ಬೇಕು ಅನ್ನೋರು ತೊಗೊಳ್ಬೋದು. ಸೊ ಬೇಡ ಅನ್ನೋರು ದಯವಿಟ್ಟು ನೆಗೆಟಿವ್ ಕಮೆಂಟ್ಸನ್ನು ಮಾತ್ರ ಹಾಕೋಕ್ಕೆ ಬಿಡಿ. ಯಾಕೆಂದರೆ
ತುಂಬ ಜನ ಫೋನ್ ಮಾಡಿನೇ ಹೇಳ್ತೀರಾ, ಕೀ ಕಳಿಸಿ, ಕೀ ಕೊಡಿ, ಯಾಕೆ ಪ್ಲೇಸ್ಟೋರಲ್ಲಿ ಹಾಕಿದ್ದೀರಾ, ಪ್ಲೇಸ್ಟೋರಲ್ಲಿ ಎಂತಕ್ಕೆ ಇಟ್ಟಿದ್ದೀರಾ ನೀವು ಫ್ರೀ ಇಲ್ಲ ಅಂದಮೇಲೆ, ಕೊಟ್ಟಿಲ್ಲ ಅಂದರೆ ನೆಗೆಟಿವ್ ಕಮೆಂಟ್ಸ್ ಆಗ್ತೀವಿ. ಸೊ ಈ ಥರ ತುಂಬ ವಿಚಾರಗಳನ್ನ ಕೇಳಿ ಟಯರ್ಡ್ ಆಗಿಬಿಟ್ಟಿದೆ. ಓಕೆ, ಸೊ ದಯವಿಟ್ಟು ಯಾರು ಕೂಡ ಆ ಥರ ಇದನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ಇಲ್ಲ ಅಂತಂದರೆ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಆದಾಗ ಈ ಆ್ಯಪ್ ನಿಮಗೆ 1 ವರ್ಷಕ್ಕೆ ಫ್ರೀಯಾಗಿ ಬಂದುಬಿಡುತ್ತೆ. ಓಕೆ, ಸೊ ಅದರಿಂದ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಯಾರು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಕೀನ ಕಳಿಸೋದಕ್ಕೆ ಹೋಗಬೇಡಿ. ಓಕೆ, ಸೊ ಈಗ ಗ್ರಹಗಳಿಂದ ನಾವು ನೋಡಿದ್ವಿ ಅಲ್ಲ, ಸೊ ಹಾಗೆ ಭಾವಗಳಿಂದನೂ ಕೂಡ ನಾವು ಒಂದು ವಿಚಾರನ ತಿಳಿಸ್ಕೊಟ್ಬಿಡ್ತೇನೆ. ಸೊ ಅದೇನು ಅಂತಂದರೆ, ಯಾವುದೇ ಒಂದು ಪ್ರಶ್ನೆ ಮುಖಾಂತರ ನೀವು ಅನಾಲಿಸಿಸ್ ಮಾಡ್ತಾಯಿದ್ದೀರ ಅಂತಂದರೆ ಫಸ್ಟು ನಾವು ನೋಡಬೇಕಾಗಿರೋದಂದರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕು. ಈಗ ಮದುವೆ ಅನ್ನೋ ಒಂದು ಪ್ರಶ್ನೆನ ನಾವು ನೋಡ್ತಾ ಇದ್ದೀವಿ ಅಂತಂದರೆ 7ನೇ ಭಾವ ಅವರ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕು. ಅದಾದಮೇಲೆ ಒಂದು ಗಂಡಿನ ಜಾತಕ ಆದರೆ ಅವರ ಜಾತಕದಲ್ಲಿ ಶುಕ್ರ ಗ್ರಹ ಹೇಗಿದೆ ಅನ್ನೋದನ್ನು ನೋಡಬೇಕು. ಒಂದು ಹೆಣ್ಣಿನ ಜಾತಕದಲ್ಲಿ ಕುಜಗ್ರಹ ಹೇಗಿದೆ ಅನ್ನೋದನ್ನು ನೋಡಬೇಕು. ಯಾವುದೇ ಕಾರಣಕ್ಕೂ ಕೂಡ 7ನೇ ಭಾವ ಅವರ ಜಾತಕದಲ್ಲಿ 2, 6, 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇರಬಾರ್ದು. ಅದೇ ರೀತಿ ಒಂದು ಹೆಣ್ಣಿನ ಜಾತಕದಲ್ಲಿ ಕುಜಗ್ರಹ 2, 6, 8 ಮತ್ತು 12ಕ್ಕೆ ಕನೆಕ್ಟಿವಿಟಿಯಲ್ಲಿ ಇರಬಾರ್ದು. ಹಾಗೆ ಹುಡುಗನ ಜಾತಕದಲ್ಲಿ ಶುಕ್ರಗ್ರಹ 2, 6, 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇರಬಾರ್ದು. ಕೆಲವೊಂದು ಸರಿ 4, 10 ಬಂದಿರುತ್ತೆ. 4, 10 ಅನ್ನೋದು ಓಕೆ, ಬಟ್ ಆದರೆ ಅವರಿಬ್ಬರ ಮಧ್ಯದಲ್ಲಿ ಹೆಚ್ಚು ಪ್ರೀತಿ, ವಿಶ್ವಾಸ, ಸೊ ಅಥವಾ ಲವಬಲ್ ಲೈಫ್ ಇರುತ್ತಾ, ಒಂದೊಳ್ಳೆ ಸೆಕ್ಷುವಲ್ ಲೈಫ್ ಇರುತ್ತಾ, ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಾ ಅಂದರೆ ಇರೋದಿಲ್ಲ. ಏನೋ ಒಂದು ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರ್ಬೋದು, ಅದು ಫ್ಯಾಮಿಲಿಯಿಂದ ಇದಾಗಿರ್ಬೋದು, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅನ್ನೋದು ಇರುತ್ತೆ ಹೊರತು ಆ ಪ್ರೀತಿ ಪ್ರೇಮ ಅನ್ನೋದು ಇರೋದಿಲ್ಲ. ಜನರಲಾಗಿ 4, 10 ಹಾಗೇನೆ ಆ್ಯಕ್ಚುಲಿ. ಓಕೆ, ಸೊ ಆ ರೀತಿ ನಾವು ಚೆಕ್ ಮಾಡಬೇಕು. ಸೊ ಏನಾದರೂ ಪ್ರಶ್ನೆಗಳಿದ್ದರೆ, ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ KP ಸಿಸ್ಟಮ್ ಅನ್ನೋದು ಬಹಳ ಈಸಿ, ಬಹಳ ಸಿಂಪಲ್, ನೀವು ಖಂಡಿತ ಕಲಿಬಹುದು. ಈ ಆ್ಯಪ್ ಇದ್ದರೆ ಇನ್ನೂ ಹೆಚ್ಚು ಬೇಗ ನೀವು ನೋಡಿದ ತಕ್ಷಣವೇ ಫಲವನ್ನು ಹೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.